ನಿನ್ನೆ ಪ್ರಕಟವಾದಂಥ ಫಲಿತಾಂಶದಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಬಹುಮತ ಸಿಕ್ಕಿದೆ, ಆದರೆ ಬಿಜೆಪಿಗೆ ಬಹುಮತ ಸಿಕ್ಕಿಲ್ಲ. ಸೊ ಇದರ ಮಧ್ಯೆ ಅನೇಕ ಲೆಕ್ಕಾಚಾರಗಳು ನಡೀತಾ ಇದೆ. ಇನ್ನು ಈಗೊಂದು ಅಪ್ಡೇಟ್ ಸಿಗ್ತಾ ಇದೆ. 8ನೇ ತಾರೀಕು ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನೋದು. 3ನೇ ಬಾರಿ ಪ್ರಧಾನಿಯಾಗಿ ಶನಿವಾರ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸೋದಕ್ಕಿದ್ದಾರೆ. ಎನ್ಡಿಎ ಮೈತ್ರಿಕೂಟಗಳ ಜೊತೆ ಸೇರಿ ಸರ್ಕಾರ ರಚಿಸೋದಕ್ಕಿದ್ದಾರೆ ನರೇಂದ್ರ ಮೋದಿ. 3ನೇ ಬಾರಿ ಪ್ರಮಾಣ ವಚನ ಸ್ವೀಕರಿಸೋದು ಖಚಿತ ಆಗಿದೆ. 8ನೇ ತಾರೀಕು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋ ಮಾಹಿತಿ. ನರೇಂದ್ರ ಮೋದಿ ಅವರು 8ನೇ ತಾರೀಕು ಶನಿವಾರ ಸಂಜೆ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಎನ್ಡಿಎ ಮೈತ್ರಿಕೂಟದ ಸಭೆ ಇದೆ. ಸಭೆಯಲ್ಲಿ ಅವರ ಮಿತ್ರ ಪಕ್ಷಗಳ ಬೆಂಬಲ ಪತ್ರವನ್ನು ಪಡೆದುಕೊಂಡು ಆನಂತರ ರಾಷ್ಟ್ರಪತಿಗಳ ಮುಂದೆ ಹಕ್ಕು ಮಂಡನೆಯನ್ನು ಮಾಡಬೇಕಾಗತ್ತೆ. ಸರ್ಕಾರ ರಚಿಸೋದಕ್ಕೆ ನಮ್ಮ ಬಳಿ ನಂಬರ್ ಇದೆ, ನಮಗೆ ಸರ್ಕಾರ ರಚಿಸೋದಕ್ಕೆ ಅಥವಾ ಪ್ರಮಾಣ ವಚನ ಸ್ವೀಕರಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಬೇಕಾಗತ್ತೆ. ಈಗಿನ ನಂಬರ್ಸ್ ನೋಡ್ತಾ ಇದ್ರೆ ಎನ್ಡಿಎ ಮೈತ್ರಿಕೂಟದ ಬಳಿ ಪ್ರೀಪೋಲ್ ಅಲಯನ್ಸ್ ಆಗಿರೋದ್ರಿಂದ, ಅಂದರೆ ಚುನಾವಣಾ ಪೂರ್ವ ಮೈತ್ರಿ ಆಗಿರೋದ್ರಿಂದ ಎನ್ಡಿಎ ಮೈತ್ರಿಕೂಟದ ಬಳಿ ನಂಬರ್ಸ್ ಇದೆ. ಚುನಾವಣಾ ಪೂರ್ವ ಮೈತ್ರಿ ಅವರ ಎನ್ಡಿಎ ಮೈತ್ರಿಕೂಟದಲ್ಲಿ 240 ಬಿಜೆಪಿಯ ಗಳಿಕೆಯಾದರೆ ಟಿಡಿಪಿ ಮತ್ತು ಜೆಡಿಯು ಜೊತೆಗೆ ಎಲ್ಜೆಪಿ ಶಿವಸೇನೆ ಇವರೆಲ್ಲ ಸೇರಿದರೆ ನಂಬರ್ಸ್ ಕ್ರಾಸ್ ಆಗುತ್ತೆ. 290ರ ಮೇಲೆ ನಂಬರ್ಸ್ ಇರೋದ್ರಿಂದ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸೋದು ಖಚಿತ ಆಗಿದೆ. 293 ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದರೆ 293 ಸದಸ್ಯ ಬಲವನ್ನು ಹೊಂದಿರುವಂಥ ಒಕ್ಕೂಟ ಎನ್ಡಿಎ ಮೈತ್ರಿಕೂಟ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ. ಹೌದು ರಕ್ಷತ್, ಈಗಾಗಲೇ 3ನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಪದಗ್ರಹಣ ಮಾಡೋದಕ್ಕೆ ಸಮಯ ಮತ್ತೆ ದಿನಾಂಕ ಎರಡೂ ಸಹಿತ ನಿಗದಿ ಆಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಶನಿವಾರ ದಿವಸ ಅಂದರೆ 8ನೇ ತಾರೀಕು ರಾತ್ರಿ 8 ಗಂಟೆ ಸುಮಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪದಗ್ರಹಣ ಮಾಡ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇಷ್ಟು ದಿವಸಗಳ ಕಾಲ ಏನಂತಂದ್ರೆ ಕಳೆದ 2 ದಿವಸಗಳಿಂದನೂ ಸಹಿತ 9ನೇ ತಾರೀಕು ಅಂತ ಹೇಳಲಾಗ್ತಾ ಇತ್ತು. ಆದರೆ ಯಾವುದೇ ಕಾರಣಕ್ಕೂ ಸಹಿತ ಅದು ಸಾಧ್ಯ ಇಲ್ಲ ಅನ್ನುವಂತಹ ವಿಚಾರ. ಕಾರಣ ಏನು ಅಂತಂದ್ರೆ ಎನ್ಡಿಎ ಮೈತ್ರಿಕೂಟದ ಭಾಗ ಆಗಿರ್ತಕ್ಕಂತಹ ಟಿಡಿಪಿ ನಾಯಕ ಆಂಧ್ರ ಪ್ರದೇಶದ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಪಡ್ಕೊಳ್ತಾರೆ. ಆ ಕಾರಣಕ್ಕಾಗಿ ಚಂದ್ರಬಾಬು ನಾಯ್ಡು ಅವರ ಪದಗ್ರಹಣ ಕಾರ್ಯಕ್ರಮದಲ್ಲೂ ಸಹಿತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗಿ ಭಾಗಿಯಾಗುವಂತಹ ಕಾರಣಕ್ಕಾಗಿ ಅವರು 8ನೇ ತಾರೀಕಿಗೆ ಪದಗ್ರಹಣವನ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಮತ್ತೆ ಈ ಸಂದರ್ಭದಲ್ಲಿ ಆದಷ್ಟು ಡಿಲೇ ಮಾಡ್ತಾ ಹೋದಂಗೆ, ಅಂದ್ರೆ 9ನೇ ತಾರೀಕಿನ ನಂತರ ಏನಾದರೂ ಮಾಡಕ್ಕೆ ಹೋದ್ರೆ ಮತ್ತೆ ಅಲ್ಲಿ ಗೊಂದಲಗಳು ಸೃಷ್ಟಿ ಆಗ್ಬಹುದು. ಯಾಕಂದ್ರೆ ಪೂರ್ತಿ ಬಹುಮತ ಬಿಜೆಪಿಗೆ ಬರದೇ ಇರುವಂತಹ ಕಾರಣಕ್ಕಾಗಿ 240 ಕ್ಷೇತ್ರಗಳಲ್ಲಿ ಮಾತ್ರ ಬಿಜೆಪಿ ಗೆದ್ದಿದೆ. ಸರ್ಕಾರ ರಚನೆಗೆ ಇನ್ನೂವರೆಗೂ ಸಹಿತ ಈ 33 ಬೇಕಾಗಿರುವಂಥದ್ದು ಎಕ್ಸ್ಟ್ರಾ ಆಗಿ ಅದರ ಸಪೋರ್ಟಿವ್ ಆಗಿರುವಂಥದ್ದೇ ಈ ಒಂದು ಟಿಡಿಪಿ ಆಗಿರ್ಬೋದು, ಜೆಡಿಯು ಆಗಿರ್ಬೋದು, ಅಥವಾ ಜೆಡಿಎಸ್ ಆಗಿರ್ಬೋದು, ಅಥವಾ ಮಹಾರಾಷ್ಟ್ರದ ಶಿವಸೇನೆ ಏಕನಾಥ್ ಶಿಂದೆ ಅವರ ಬಣ ಆಗಿರ್ಬೋದು. ಈ ಎಲ್ಲ ಕ್ರೋಢೀಕರಣವನ್ನ ಮಾಡಿಕೊಂಡು ಇವತ್ತು ನಿರ್ಧಾರವನ್ನ ಮಾಡಲಾಗುತ್ತೆ. ಸಂಜೆ 4 ಗಂಟೆಗೆ ಎನ್ಡಿಎ ಮೈತ್ರಿಕೂಟದ ಸಭೆಯಲ್ಲೂ ಸಹಿತ ಈ ವಿಚಾರವಾಗಿ ಪ್ರಸ್ತಾಪನೆಯನ್ನ ಮಾಡ್ತಾರೆ. ತದನಂತರ ಅಧಿಕೃತವಾಗಿ ಹೊರಗಡೆ ಘೋಷಣೆ ಮಾಡುವಂತಹ ಸಾಧ್ಯತೆಗಳು ಇದಾವೆ. ಆದರೆ ಈಗ ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪದಗ್ರಹಣದ ಸಮಯ ಮತ್ತು ಡೇಟ್ ಎರಡೂ ಸಹಿತ ನಿಗದಿಯಾಗಿದೆ. ಶನಿವಾರ ದಿವಸ ರಾತ್ರಿ 8 ಗಂಟೆಗೆ ಪದಗ್ರಹಣವನ್ನ ಮಾಡ್ತಾರೆ ಅಂತ. ಮತ್ತೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿರುವಂತದ್ದು ಎಲ್ಲಿ ಪದಗ್ರಹಣವನ್ನ ಮಾಡ್ತಾರೆ ಅನ್ನುವಂತಹ ವಿಚಾರಕ್ಕೂ ಸಹಿತ 3 ಆಪ್ಷನ್ಸ್ಗಳಿದಾವೆ. ಒಂದು ರಾಷ್ಟ್ರಪತಿ ಭವನ, ದೆಹಲಿಯಲ್ಲಿರುವಂತಹ ರಾಷ್ಟ್ರಪತಿ ಭವನದಲ್ಲಿ ಯಥಾವತ್ತಾಗಿ ಕಳೆದ 2 ಬಾರಿ ತೆಗೆದುಕೊಂಡಂತ ರೀತಿಯಲ್ಲಿ ಈ ಬಾರಿಯೂ ಸಹಿತ ಪದಗ್ರಹಣವನ್ನ ಮಾಡ್ಕೊಳ್ತಾರೆ ಅನ್ನುವಂತಹ ಚರ್ಚೆ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಗೆ ಅಭೂತಪೂರ್ವವಾದಂತಹ ಎನ್ಡಿಎ ಮೈತ್ರಿಕೂಟ ಸಾಧನೆಯನ್ನ ಮಾಡಿರುವಂತಹ ಕಾರಣಕ್ಕಾಗಿ ಮತ್ತೆ ಅಧಿಕಾರಕ್ಕೆ ಬರ್ತಾ ಇರುವಂತಹ ಕಾರಣಕ್ಕಾಗಿ ದೆಹಲಿಯ ಕರ್ತವ್ಯ ಪಥ, ಈ ಹಿಂದೆ ರಾಜಪಥ ಅಂತ ಏನ್ ಕರೀತಿದ್ರಲ್ಲ, ಅದು ಈಗ ಕರ್ತವ್ಯ ಪಥ. ಆ ಕರ್ತವ್ಯ ಪಥದಲ್ಲಿ
ಮತ್ತೊಂದು ಬಾರಿ ಏನೋ ಪದಗ್ರಹಣವನ್ನು ಮಾಡ್ತಾರೆ ಈ 3ನೇ ಬಾರಿಗೆ ಅನ್ನುವಂತಹ ವಿಚಾರ. ಮತ್ತೊಂದೇನೆಂದ್ರೆ 3ನೇದೇನೆಂದ್ರೆ ಭಾರತ ಮಂಟಪದಲ್ಲಿ ಎಲ್ರಿಗೂ ಸಹಿತ ಬೇರೆ ಬೇರೆ ಗಣ್ಯಗಳು 10,000ಕ್ಕೂ ಹೆಚ್ಚು ಜನ ಬಂದ್ರೂ ಸಹಿತ ಅವರಿಗೆ ಒಂದು ಸೆಕ್ಯೂರಿಟಿ ಕೊಡೋ ರೀಸನ್ಗೋಸ್ಕರ ಮತ್ತೇನೆಂದ್ರೆ ತುಂಬಾ ಸುಸಜ್ಜಿತವಾದಂತಹ ವ್ಯವಸ್ಥೆ ಇರುವಂತಹ ಕಾರಣಕ್ಕಾಗಿ ಭಾರತ ಮಂಟಪದಲ್ಲೂ ಸಹಿತ ಪದಗ್ರಹಣವನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬಹುದು ಅನ್ನುವಂತಹ ಲೆಕ್ಕಾಚಾರವಿದೆ. ಅದು ಅಂತಿಮವಾಗಿ ನಿರ್ಧಾರವಾಗುವಂಥದ್ದು ಇವತ್ತಿನ NDA ಮೈತ್ರಿಕೂಟದ ಸಂಜೆ 4 ಗಂಟೆಯ ಸಭೆಯ ನಂತರ. ಆ ಒಂದು ಸಭೆಯಲ್ಲಿ ಎಲ್ಲಾ ನಾಯಕರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿಕೊಂಡು ಮತ್ತೆ ಎಲ್ಲ ನಾಯಕರುಗಳ ಜೊತೆ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ವಿಚಾರ ಈಗ ಮಾಹಿತಿ ಸಿಗ್ತಾ ಇರುವಂತದ್ದು. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.